ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದೊಂದು ಒಳ್ಳೇದೈತ್ರಿ, ಕೆಲಸ ಮಾಡ್ರಿ. 11,000 ಜನ 11,000 ಪಗಾರಲೆ 40 ವರ್ಷದಿಂದ ದುಡಿಯಾಕತ್ತಾರಂದ್ರೆ ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರಗಳು ಹೋಗೋಗಿ ಮನವಿನ ಕೊಡ್ತಾರೆ ಪಾಪ. ಆದ್ರೆ 11,000 ಮಂದಿಗೆ ಇವತ್ತು ತುತ್ತು ಕೂಳ್ಗು ಸಹಿತ ಗತಿ ಇಲ್ಲಾಗೈತಿ ಪರಿಸ್ಥಿತಿ. 11,000ದಾಗ ಅವ್ರು ತಮ್ಮ ಕುಟುಂಬ ಹೆಂಗೆ ನಿರ್ವಹಿಸಬೇಕು? 40 ವರ್ಷದಿಂದ ಎಷ್ಟೋ ಮಂದಿ ಸತ್ತು ಆದ್ರೆ ಪಾಪ ರಿಟೈರ್ಡ್ ಆಗಿ ಹೋದ್ರು, ಅವ್ರಿಗೆ ಪೆನ್ಷನು ಇಲ್ಲ, ಏನೂ ಇಲ್ಲ. ಅದಂಥ ಸುದ್ದಿ ಅಂತಾರೆ ಹೇಳ್ರಿ ನೋಡೋಣ. ಕಂದಾಯ ಇಲಾಖೆ ಅಂದ ತಕ್ಷಣ ಎಲ್ಲರೂ ಕಣ್ಣು ದೊಡ್ಡ ಹಾಕವ್ರಿ. ಕಂದಾಯ ಇಲಾಖೆದಾಗ ರೊಕ್ಕ ಬಾಡ್ರಲ್ಲ, ಲಂಚ ತಿನ್ನಕ್ಕೂ ಭಾಳ, ಲಂಚ ಕೊಡ್ತಕೊಳ್ಳೋ ವ್ಯವಹಾರ ಭಾಳ ಆಕೈತ್ರಿ. ಕಂದಾಯ ಇಲಾಖೆ ನಂಬರ್ 1 ಭ್ರಷ್ಟಾಚಾರಕ್ಕೆ. ಅದಕ್ಕೆ ಎಷ್ಟೋ ಶಾಸಕರ ಸದನ ಸಹಿತ ಗರ್ಜನೆ ಮಾಡ್ಯಾರ ಇದ್ರ ಬಗ್ಗೆ. ಆದ್ರೆ ಅಲ್ಲಿ ಕಂದಾಯ ಇಲಾಖಾ ಗ್ರಾಮ ಸಹಾಯಕರಂತ ಇರ್ತಾರೆ ತಲಾಟಿ ಕಡೆ, ಗೊತ್ತೈತೇನ್ರಿ? ಆ ಗ್ರಾಮ ಸಹಾಯಕ ಆ ತಲಾಟಿ ಕಡೆ ಇರ್ತಾನಂದ್ರೆ ಅವ್ನು ಊರಿನ ಹೇಳು ಇದ್ದಂಗೆ ರೀ. ನೋಡ್ರಿ, ಇಡೀ ಊರದ ಇತಿಹಾಸ ಸಾಮ್ರಾಜ್ಯ ಅವ್ನು ಗೊತ್ತಿರ್ತೈತಿ. ತಲಾಟಿಗಳು ಬರ್ತಾರೆ, ಟ್ರಾನ್ಸ್ಫರ್ ಹಾಕಾರ ಹೋಗ್ತಾರ, ಊರಾಗಿನ ವಿಷಯ ಏನೂ ಗೊತ್ತಿರೋದಿಲ್ಲ. ಆದ್ರೆ ಆ ತಲಾಟಿಗೆ ಸಂಪೂರ್ಣ ಸಹಾಯಕ ಆಗಿ ಪ್ರತಿಯೊಂದು ಗ್ರಾಮದಾಗ ಏನೇನು ಮನೆಗಳು ಬಿದ್ದಾವ, ಏನೇನು ರೈತರ ಸಮಸ್ಯೆಗಳದಾವ, ರೈತರ ಬೆಳೆ ಹಾನಿ ಎಟ್ಟಾಗ್ಯಾವ, ರೈತರು ಏನೇನು ತೊಂದರೆ ಅದಾವ ಎಲ್ಲ ಸಂಗ್ರಹ ಮಾಡೋಕೆ ಆ ಗ್ರಾಮ ಸಹಾಯಕ ಪ್ರಮುಖ ಅಸ್ತ್ರ. ಆ ಹುದ್ದೆ ಟೆಂಪ್ರರಿ ಹುದ್ದೆನ ಅದಾರ ಪಾಪ. 11,000 ಪಗಾರ್ಲೆ ಅವರ. ಇಡೀ ಕರ್ನಾಟಕ ರಾಜ್ಯದಾಗ 11,000 ಮಂದಿ ಅದಾರು. ಎಷ್ಟೋ ಮುಖ್ಯಮಂತ್ರಿ ಆದರೂ SM ಕೃಷ್ಣ ಹಿಡ್ಕೊಂಡು ಎಲ್ಲರ ಕಡೆ ಹೋಗೋಗಿ ಧರಣಿ ಸತ್ಯಾಗ್ರಹ ಮಾಡ್ತಾರೋ, ಅಧಿವೇಶನದಾಗ ಹೋದಾಗ ಕೈ ಮುಗಿತಾರೋ, ಕಾಲು ಬೀಳ್ತಾರೋ, ಮನವಿ ಕೊಡ್ತಾರೋ, ಆಯ್ತಿರಿ ಅಂತಾರೋ, ವಾಪಸ್ ಬರ್ತಾರೋ. ಆದರೆ ಇನ್ನು 11,000ದಾಗ ಪಾಪ ಸಾಯಾಕತ್ತಾರ ಅವ್ರ. ಇದ್ರ ಬಗ್ಗೆ ಉತ್ತರ ಕರ್ನಾಟಕದಾಗ ಗಂಡಮೆಟ್ಟಿನ ನಾಡಿನಾಗ ಬಸವರಾಜ ಬೊಮ್ಮಾಯಿ ಭಾಳ ಹೃದಯವಂತ ಮುಖ್ಯಮಂತ್ರಿ ಆಗಿದ್ದೀರಿ. ಈ 11,000ಗೆ ಒಂದು ಶಾಶ್ವತ ಪರಿಹಾರ ಕೊಟ್ರೆ ನಿಜಕ್ಕೆ ನೀವು ಭಾಳ ದೇವ್ರ ನಿಮ್ಮನ್ನು ಮೆಚ್ತಾನ, ನಿಮಗೆ 100 ವರ್ಷ ಆಯುಷ್ ಕೊಡ್ತಾನ, ಒಳ್ಳೆಯ ನಿಮಗೆ ಸುಖ ಸಮೃದ್ಧಿ ಕೊಡ್ತಾನ ಬಸವರಾಜ ಬೊಮ್ಮಾಯಿ ಅವರೇ. ಈ ಬಡವರ ಕೂಗು ಕೇಳ್ರಿ. ಅತನಿಯ ಒಬ್ಬ ಗ್ರಾಮ ಸಹಾಯಕ ನಮಗೆ ದೂರವಾಣಿ ಮುಖಾಂತರ ಹೇಳ್ತಾನ, ನಾವು ಮೊನ್ನೆ ಹೋಗಿದ್ದು ರೀ ಸಾಹೇಬ್ರ, ಹೋದಾಗ ಅಲ್ಲಿ ನಮಗೆ ಮನವಿ ತಗೋತಾರ, ಕಳಿಸ್ತಾರ. ಪ್ರತಿ ಸಾರಿ ಹಿಂಗಾಗೈತಿ. ಅದರ ಸಲುವಾಗಿ ನೀವು ಒಂದು ಸ್ವಲ್ಪ ಸುದ್ದಿ ಮಾಡಿ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ಬರುವಂಗೆ ಮಾಡ್ರಿ ಅಂದಾಗ ನಮಗೂ ಎಷ್ಟು ಖುಷಿ ಆಯ್ತು ಗೊತ್ತೈತೇನ್ರಿ. ನಮ್ಮ ಚಾನಲ್ ಎಷ್ಟೆಷ್ಟು ಜನ ನೋಡ್ತಾರೆ ಅನ್ನೋದ ಬೊಮ್ಮಾಯಿ ಸಾಹೇಬ್ರು ನಮ್ಮ ಚಾನಲ್ ತಪ್ಪದ ನೋಡ್ತಾರೆ ರೀ. ಇದೊಂದು ತಲೆಯಾಗಿ ಇಟ್ಕೋರಿ ನೀವು. ಬೊಮ್ಮಾಯಿ ಸಾಹೇಬರು ನಮ್ಮ ಚಾನಲ್ ನಂಬರ್ 1 ಚಾನಲ್ ತಪ್ಪದ ನೋಡ್ತಾರೆ. ಉತ್ತರ ಕರ್ನಾಟಕದ ವ್ಯಕ್ತಿ ರೀ, ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಕಾಳಜಿಪೂರ್ವಕವಾಗಿ ಕೆಲಸ ಮಾಡಕತ್ತಾರೆ ಬಸವರಾಜ ಬೊಮ್ಮಾಯಿ. ಈ 11,000 ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಹುದ್ದೆಯನ್ನು ಶಾಶ್ವತವಾಗಿ ಪರ್ಮನೆಂಟ್ ಮಾಡ್ರಿ. ಅವ್ರಿಗೆ ಜೀವನ ಉಪಾಯ ಸಲುವಾಗಿ ಇರಾಕ್ ಒಂದು ಮನಿ ಇಲ್ಲ, ತಲಾಟಿ ಕಡೆ ಕೆಲಸಕ್ಕದಾರ. 10 ರಿಂದ 11,000 ರೂಪಾಯಿದಾಗ ಅವ್ರದ್ದು ಜೀವನ ಆಕೈತೇನ. ಕೊರೋನಾದಾಗ ಎಷ್ಟೋ ಮಂದಿ ಸತ್ತು ಅದು ಪಾಪ. ಆದ್ರೆ ಇವತ್ತು ಅವ್ರನ್ನ ನಂಬಿ ಹೆಣ್ಣು ಕೊಟ್ಟಾರ, 2-3 ಮಕ್ಕಳ ಹಡ್ದಾರ. ಅವ್ರ ಜೀವನ ಉಪಾಯಕ್ಕೆ ಏನ್ರಿ ಬಸವರಾಜ ಬೊಮ್ಮಾಯಿ ಅವರ? ದಯವಿಟ್ಟು ಈ ವಿಡಿಯೋ 11,000 ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲರೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ. ತಕ್ಷಣ ಬೊಮ್ಮಾಯಿ ಅವ್ರ ಕಣ್ಣು ತೆರೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆ ನಿಮ್ಮದ ಬಸವರಾಜ ಬೊಮ್ಮಾಯಿ ತಲೆಯಾಗೊಮ್ಮೆ ಹೋತು ಆರ್ ಅಶೋಕನ ಕರೆದು ಅಲ್ಲೇ 11,000 ಮಂದಿಗೆ ಶಾಶ್ವತ ಪರಿಹಾರದ ಆದೇಶ ಕೊಡ್ತಾರ. ಅದನ್ನ ನಂಬಿಕೆ ಇಟ್ಕೋರಿ, ದೇವರ ಮೇಲೆ ಒಂದು ಭರೋಸೆ ಇಟ್ಕೋರಿ. ಬಸವರಾಜ ಬೊಮ್ಮಾಯಿ ಒಳ್ಳೆಯ ವ್ಯಕ್ತಿ. ಅದನ್ನು ಇವತ್ತು ನಾ ಸುದ್ದಿ ಹೇಳಕ್ಕೆ ಬಂದನು. ಆ ಕರುಣಾಜನಕ ಸುದ್ದಿ ಇವತ್ತು ಅವ್ರನ್ನ ನೋಡಲಾರ್ದಂಗೆ ಪರಿಸ್ಥಿತಿ ಆಗೈತಿ. ಭಾಳ ತತ್ತರಿಸಿ ಹೋಗ್ಯಾರ ಪಾಪ. ಆ 11,000 ಜನ 40 ವರ್ಷದಿಂದ ಹೋರಾಟ ಮಾಡಕತ್ತಾರಂದ್ರೆ ಕಣ್ಣು ಮುಚ್ಚಿಕೊಳ್ತಿರುವ ಸರ್ಕಾರ ಐತೇನ, ದಪ್ಪ ಚರ್ಮದ ಸರ್ಕಾರ ಆಗೈತೇನ. ಇದನ್ನು ಬಸವರಾಜ ಬೊಮ್ಮಾಯಿ ಮಾತ್ರ ಮನಸ್ಸು ಪಟ್ರ ಒಂದ ದಿವ್ಸನಾಗ ಒಂದ ತಾಸಿನಾಗ ಆದೇಶ ಆಗ್ಬೋದು. 11,000 ಕುಟುಂಬನಾಗ ಬಸವರಾಜ ಬೊಮ್ಮಾಯಿ ಫೋಟೋ ಶಾಶ್ವತ ಕುಂತೈತಿ, ಪೂಜೆ ಮಾಡ್ತಾರ್ರಿ. ಅಂತ ಹೃದಯವಂತರ ಜನ. ಅವ್ರಿಗೆ ಅನ್ನ ಕೊಟ್ರಂದ್ರೆ ನಿಮ್ಮನ್ನು ನೆನ್ಸಲ್ದ ಬಿಡ್ತಾರನ್ರಿ ಬಸವರಾಜ ಬೊಮ್ಮಾಯಿ ಅವರ. ಕಂದಾಯ ಸಚಿವ ಆರ್ ಅಶೋಕ್ ಅವರ ಇದನ್ನು ದಯವಿಟ್ಟು ಗಮನ ಹರಿಸಿ ನೋಡ್ರಿ. ನಾವೆಲ್ಲ ಈ ವಿಡಿಯೋ ನಿಮಗೆ ಟ್ಯಾಗ್ ಮಾಡ್ತೀವಿ, ನಿಮ್ಮ ಗ್ರೂಪ್ಗಳಿಗೆ ಕಳಿಸ್ತೇವೆ. ತಕ್ಷಣ ಇದನ್ನು ನೋಡಿ ಪರಿಹಾರ ಮಾಡ್ರಿ. ಯಾಕಂದ್ರೆ ನಾವು ಎಷ್ಟು ವಿಡಿಯೋಗಳನ್ನು ಮಾಡೀವಿ, ಎಷ್ಟೋ ಹಂಗಾಮಿ ನೌಕರದ ವಿಡಿಯೋ ಮಾಡೀವಿ. ಈ ಎಲ್ಲ ವಿಡಿಯೋಗಳು ವೈರಲ್ ಆಗಿ ಒಂದು ಶಾಶ್ವತ ಪರಿಹಾರ ಆಗ್ಯಾವ, ಅವು ಇಂಪ್ಯಾಕ್ಟ್ ಆಗ್ಯಾವ. ಇದು ಒಂದು 11,000 ಗ್ರಾಮ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಹುದ್ದೆಗಳನ್ನ ಶಾಶ್ವತ ಮಾಡ್ರಿ ಬಸವರಾಜ ಬೊಮ್ಮಾಯಿಯರ. ಅವ್ರ ಗೋಳು ಏನು ಹೇಳ್ಯಾರ ನೋಡ್ರಿ. ಅವ್ರದ್ದು ಫೋಟೋ ಮತ್ತು ಒಂದು ತುಣುಕು ವಿಡಿಯೋ ಐತಿ ತೋರ್ಸಾಕತ್ತನು. ಎಷ್ಟು ಕರುಣಾಜನಕದಿಂದ ಮಾತಾಡ್ಯಾರ.
ಫ್ರೀಡಮ್ ಪಾರ್ಕ್ನಾಗ ಬೆಂಗಳೂರಾಗ ಅದನ್ನು ನೋಡ್ರಿ, ನೀವೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿಪ್ಪ. ಮತ್ತು ಬೇರೆ ಸುದ್ದಿ ಹಂಗೆ ಬರ್ತೀನಿ ರೀ. ನಮಸ್ಕಾರ. ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಏನೇ ಇವತ್ತು 22ನೇ ತಾರೀಕಿನ ದಿವಸ ಇವತ್ತು ನಮ್ಮ ಗ್ರಾಮ ಸಹಾಯಕರ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ. ನಮ್ಮ ಗ್ರಾಮ ಸಹಾಯಕರ ಒಂದು ಬೇಡಿಕೆ ಏನಿದೆ, ಇವತ್ತು ಈ ಬೇಡಿಕೆ ನಮ್ಮ ಈ ಸರ್ಕಾರದಲ್ಲಿ ನಮಗೆ ಗ್ರಾಮ ಸಹಾಯಕರಿಗೆ ಗೌರವಧನಾಗಿ ಸರ್ಕಾರ 12,000 ರೂಪಾಯಿಯನ್ನು ನಮಗೆ ಕೊಡ್ತಾ ಇದೆ. ಈಗ ನಾವು ಏನು ಈ ಕಾರ್ಯಕ್ರಮವನ್ನು ಈ ಮುಷ್ಕರದಲ್ಲಿ ನಾವು ಎಲ್ಲ ನಮ್ಮ 10,400 ಜನ ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಮುಂಚೂಣಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಬೇಡಿಕೆ ಡಿ ದರ್ಜೆ ನೌಕರರಾಗಿ ಈ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. 1977ನೇ ಇಸ್ವಿಯಿಂದ 100 ರೂಪಾಯಿಯಿಂದ 12,000 ರೂಪಾಯಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮ ಸಹಾಯಕರ ಸೇವೆ ರೈತರ ಸೇವೆ. ರೈತನಿಗೆ ಗ್ರಾಮದಲ್ಲಿ ನಾವು ಗ್ರಾಮ ಸಹಾಯಕರಾಗಿ ಎಷ್ಟು ಈ ಒಂದು ಸರ್ಕಾರಕ್ಕೆ ಮಾಹಿತಿ ಕೊಡುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಬೆಳೆ ಇರ್ಬೋದು, ಬೆಳೆ ಸಮೀಕ್ಷೆ ಇರ್ಬೋದು, ಜನನ ಮರಣ ಇರ್ಬೋದು, ಮತ್ತು ಒಂದು ವೃದ್ಧಾಪ್ಯ ವೇತನ ಇರ್ಬೋದು, SSY ಇರ್ಬೋದು, OAP ಇರ್ಬೋದು. ಈ ಒಂದು ಸಂಕಷ್ಟದಲ್ಲಿ ಏನು ಇವತ್ತು ಮಹಾಮಾರಿ ಕೋವಿಡ್ ಇದೆ 19, ಇದರಲ್ಲಿ ಕೂಡ ನಾವು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವು ಈ ಒಂದು ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ನಾವು ಗ್ರಾಮ ಸಹಾಯಕರಾಗಿ ಕೋವಿಡ್-19ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಸುಮಾರು ಜನ ಗ್ರಾಮ ಸಹಾಯಕರು ಈ ಕೋವಿಡ್-19ನಲ್ಲಿ ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಿದ್ದರೂ ಕೂಡ ಸರ್ಕಾರ ನಮ್ಮ ಮೃತಪಟ್ಟಿರೋರಿಗೆ ಯಾವ ವಿಮೆ ಸವಲತ್ತು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಯಾವುದು ಕೂಡ ಘೋಷಣೆ ಮಾಡಿಲ್ಲ. ನಮಗೆ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಆಶಾ ಕಾರ್ಯಕರ್ತರಿಗೆ 3,000 ಕೊಟ್ಟಿದ್ದಾರೆ, ಅಂಗನವಾಡಿವರೆಗೆ 2,000 ಕೊಟ್ಟಿದ್ದಾರೆ. ಗ್ರಾಮ ಸಹಾಯಕರಿಗೂ ಕೊಡಬೇಕು ಅಂತೇಳಿ ರಾಜ್ಯ ಸಂಘದಿಂದ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೂ ಕೂಡ ಒಂದು 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮಾನ್ಯ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಹಣಕಾಸು ಇಲಾಖೆಯಲ್ಲಿ ಕಡತವನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಈ ಸಚಿವರು ಕೂಡ ನಮಗೆ ಇಂದಿನ ಒಂದು ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಪ್ರಸಾದ್ ಸಾಹೇಬರು ಕೂಡ ಗ್ರಾಮ ಸಹಾಯಕರ ಒಂದು ಏನು ಕನಿಷ್ಠ ವೇತನ ನಿಮಗೆ ಕೊಡಬೇಕು, 18,000 ರೂಪಾಯಿ ನಿಮಗೆ ಕೊಡ್ತೀನಿ ಅಂತೇಳಿ ಈ ಸರ್ಕಾರಕ್ಕೆ 18,000 ಇವ್ರಿಗೆ ಕೊಡಬೇಕು ಅಂತೇಳಿ ಕಡತವನ್ನು ಶಿಫಾರಸು ಮಾಡಿ ಮಾನ್ಯ ಹಣಕಾಸು ಇಲಾಖೆಗೆ ಕಡತವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಹಣಕಾಸು ಇಲಾಖೆಯಲ್ಲಿ ಇವತ್ತು 9 ತಿಂಗಳಿಂದ ಕಡತ ಪೆಂಡಿಂಗ್ ಇದೆ. ಈ ಕೋವಿಡ್ ಇರೋದ್ರಿಂದ ನಿಮಗೆ ಮಾಡೋಕ್ಕೆ ಬರೋದಿಲ್ಲ, ಮುಂದಿನ ಒಂದು ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಬೆಲೆ ಏರಿಕೆಗಳಲ್ಲಿ ಇವತ್ತು ನೋಡಿ, ಗ್ಯಾಸ್ ಎಷ್ಟು ಇದೆ ಬೆಲೆ, ಇವತ್ತು ಪೆಟ್ರೋಲ್ ಎಷ್ಟಿದೆ ಬೆಲೆ, ಇವತ್ತು ನಮ್ಮ ಗ್ರಾಮ ಸಹಾಯಕರು ಎಲ್ಲೇ ಮೂಲೆಗಳಿಂದ ಬೆಳೆಗೆ ಸರ್ವೆ ಮಾಡಬೇಕಾದ್ರೆ ಸುಮಾರು 100 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಹೋಗಬೇಕು. ರಾತ್ರಿ ಹೋದರೆ ಪೆಟ್ರೋಲ್ ಕಾಸಿಲ್ಲ, ಊಟಕ್ಕೆ ಕಾಸಿಲ್ಲ. ಹಲವಾರು ಯೋಜನೆಗಳನ್ನು ನಮ್ಮ ಗ್ರಾಮ ಸಹಾಯಕರು ಈ ರೈತರಿಗೆ ತಲುಪಿಸುವಂಥ ಒಂದು ಸರ್ಕಾರಕ್ಕೆ ತಲುಪಿಸುವಂಥ ಜವಾಬ್ದಾರಿಯಾಗಿ ಈ ಗ್ರಾಮ ಸಹಾಯಕರು ಅತಿ ಮುಖ್ಯವಾಗಿ ಸರ್ಕಾರಕ್ಕೆ ಒಬ್ಬ ಗ್ರಾಮ ಸೈನಿಕನಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ. ಇವತ್ತು ಸನ್ಮಾನ್ಯ ಗೌರವಾನ್ವಿತ ಕಂದಾಯ ಸಚಿವರು ನಮ್ಮ ಏನು ಈ ಒಂದು ಬೇಡಿಕೆ ಇದೆ, ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕಂತ ಬೇಡಿಕೆ ಇದೆ, ಈ ಒಂದು ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಬಿತ್ತರಿಸಿ ನಮ್ಮ ಬೇಡಿಕೆಗಳನ್ನು ಮಾನ್ಯ ಕಂದಾಯ ಸಚಿವರು ನಮ್ಮ ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕಂತೇಳಿ ಮಾಧ್ಯಮಗಳ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ದೇವರಾಜ್ ಅಂತ, ರಾಜ್ಯಾಧ್ಯಕ್ಷರು ಗ್ರಾಮ ಸಹಾಯಕರ ಸಂಘ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಪ್ಪ ಅಂತೀವಿ. ಈಗಾಗಲೇ ಗ್ರಾಮ ಸಹಾಯಕರ ವಿಚಾರದಲ್ಲಿ KED ಏನಿದೆ AG ಅವರು ವರದಿ ಕೊಟ್ಟಿದ್ದಾರೆ. ಗ್ರಾಮ ಸಹಾಯಕರನ್ನ ಡಿ ದರ್ಜೆ ಮಾಡೋದ್ರಲ್ಲಿ